ಅವರ ಅಂತ್ಯ ಸಂಸ್ಕಾರ ಮಾಡಲಾಯ್ತಲ್ಲ ಕಲ್ಲೇಶ್ವರ ರೈಸ್ ಮಿಲ್, ಅದರ ಪಕ್ಕದಲ್ಲಿ ಒಂದು 100 ಎಕರೆ ದೊಡ್ಡ ಜಾಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಒಂದು 50,000 ಜನ ಊಟ ಮಾಡಿದ್ರು ಇವತ್ತು ಅಂತ ಸುದ್ದಿ. ಒಂದು 50,000 ಜನ. ದಾವಣಗೆರೆ ಧಣಿಗಳ ಶಿವಗಣಾರಾಧನೆ, ಅವರ ಪುತ್ಥಳಿಯನ್ನು ಅನಾವರಣ ಮಾಡಲಾಯಿತು. 100ಕ್ಕೂ ಹೆಚ್ಚು ಮಠಾಧೀಶರೇ ಬಂದಿದ್ದರು. ಜಸ್ಟಿಸ್ ಶಿವರಾಜ್ ಪಾಟೀಲ್, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಯು ಟಿ ಖಾದರ್, ಎಂ ಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಟಿ ಬಿ ಜಯಚಂದ್ರ, ಎಚ್ ಕೆ ಪಾಟೀಲ್, ರೇಣುಕಾಚಾರ್ಯ, ರಂಭಾಪುರಿ, ಉಜ್ಜಯಿನಿ, ಶ್ರೀಶೈಲ ಕಾಶಿಪೀಠದ ಜಗದ್ಗುರುಗಳು, ಸಿರಿಗೆರೆ ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ, ತುಮಕೂರು ಸ್ವಾಮೀಜಿಗಳು, ಆದಿಚುಂಚನಗಿರಿ ಸ್ವಾಮೀಜಿಗಳು, ಕಾಗಿನೆಲೆಯ ನಿರಂಜನಾನಂದಪುರಿ ಸ್ವಾಮೀಜಿಗಳು. ಪಟ್ಟಿ ತುಂಬ ದೊಡ್ಡದಿದೆ. 100ಕ್ಕೂ ಹೆಚ್ಚು ಸ್ವಾಮೀಜಿಗಳಿದ್ರು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು. ಸಿದ್ದರಾಮಯ್ಯನವರು ಅಂದರು, ಮುಂದಿನ ಎಲೆಕ್ಷನ್ನಿಗೆ ನಿಲ್ತೀರಾ ಅಂದರು. ನಿಲ್ತೀನಿ ಅಂದಿದ್ರಂತೆ ಶಾಮನೂರು ಶಿವಶಂಕರಪ್ಪನವರು. 95 ವರ್ಷ ಅವರು. ಭಾರತದ ಅತ್ಯಂತ ಹಿರಿಯ ಶಾಸಕ ಅನ್ನಿಸಿಕೊಂಡಿದ್ದವರು. ಮುಂದಿನ ಎಲೆಕ್ಷನ್ಗೂ ನಿಲ್ತೀರಾ ಅಂದ್ರೆ ಹ್ಞೂ ನಿಲ್ತೀನಿ ಅಂದಿದ್ರಂತೆ. ಅವರು ಶತಾಯುಷಿಗಳಾಗ್ತಾರೆ ಅನ್ನುವ ಭರವಸೆ ಇತ್ತು ನಮಗೆ, ಆಗಲಿಲ್ಲ ಅಂದರು. ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು. ಶರಣರ ಗುಣ ಮರಣದಲ್ಲಿ ಕಾಣು ಅಂತ ಹೇಳ್ತಾರೆ. ನಾವು ಶಾಶ್ವತ ಅಲ್ಲ, ನಾವು ಬಿಟ್ಟು ಹೋಗೋ ಕೆಲಸಗಳೇ ಶಾಶ್ವತ ಅಂತ.